ಹಾಯ್ ಎಲ್ಲರಿಗೂ, ನಾನಿವತ್ತು ಬೆಂಡೆಕಾಯಿ ಪದಾರ್ಥ ಮಾಡುವ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ನಾವಿದಕ್ಕೆ ಕೊಂಕಣಿಯಲ್ಲಿ ಬೆಂಡ ಸಗಳೆ ಅಂತ ಹೇಳ್ತೇವೆ. ಇಲ್ಲಿ ನಾನು 1/4 kg ಬೆಂಡೆಕಾಯಿಯನ್ನು ಈ ಸೈಜಲ್ಲಿ ಕಟ್ ಮಾಡಿದ್ದೇನೆ. ನಂತರ ಇದಕ್ಕೆ 2 ಅಂಬಡೆಯನ್ನು ಗುದ್ದಿ ಹಾಕಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ನಂತರ ಮಸಾಲಕ್ಕೆ 10 ರಿಂದ 12 ಹುರಿದ ಮೆಣಸು, ಹಸಿಮೆಣಸು, ಅರ್ಧ ತೆಂಗಿನಕಾಯಿ ತುರಿ. ಹುಳಿ ಹಾಕಲಿಕ್ಕಿಲ್ಲ, ಇದಕ್ಕೆ ನಾವು ಅಂಬಡೆ ಹಾಕೋದ್ರಿಂದ ಹುಳಿ ಹಾಕಬೇಕಂತಿಲ್ಲ. ಇದು ಅರ್ಧ ಗ್ರೈಂಡ್ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಮೆಂತೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಮಸಾಲ ಅರ್ಧ ಗ್ರೈಂಡ್ ಆದ ನಂತರ ಹುರಿದ ಕೊತ್ತಂಬರಿ ಮತ್ತು ಮೆಂತೆಯನ್ನು ಹಾಕಿ ಪುನಃ ಗ್ರೈಂಡ್ ಮಾಡಬೇಕು. ಇದೀಗ ಮಸಾಲ ಆಗಿದೆ. ನಂತರ ಇದು ಬೆಂಡೆಕಾಯಿಗೆ ಹಾಕಿ ಬೆಂಡೆಕಾಯಿ ಬೇಯುವಷ್ಟು ನೀರನ್ನು ಹಾಕಿ ಸರಿ ಕುದಿಸಬೇಕು. ಬೆಂಡೆಕಾಯಿ ಬೇಗ ಬೇಯ್ತದೆ. ಇಷ್ಟು ಬೇಯಿಸಿದರೆ ಸಾಕು. ನಂತರ ಇದಕ್ಕೆ ತೆಂಗಿನೆಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.